ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥಿಸುತ್ತಾ ಆ ದಕ್ಷಿಣಾಮೂರ್ತಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ವಿದ್ಯಾ ಬುದ್ಧಿಯನ್ನು ಕೊಡಲಿ, ಜ್ಞಾನವನ್ನು ಕೊಡಲಿ ಅಂತ ಆಶಿಸುತ್ತಾ, ಯಾರೆಲ್ಲ ನಮ್ಮ ಚಾನಲ್ ಮೊದಲ ಬಾರಿ ನೋಡ್ತಾ ಇದ್ದೀರೋ ಅಥವಾ ಈ ವಿಡಿಯೋನ ಮೊದಲ ಬಾರಿ ನೋಡ್ತಾ ಇದ್ದೀರೋ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡೋ ಮೂಲಕ ಮುಂದೆ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತ್ಯುತ್ತಮವಾದಂಥ ವಿಡಿಯೋಗಳು ನಿಮಗೆ ಶೀಘ್ರದಲ್ಲಿ ನೋಡಲಿಕ್ಕಾಗುತ್ತೆ, ವಿಷಯವನ್ನು ಬೇಗ ತಿಳ್ಕೊಳ್ಬೋದು. ಇವತ್ತಿನ ಒಂದು ವಿಷಯದಲ್ಲಿ ಈಗಾಗಲೇ ನಾನು ತಿಳಿಸಿದ್ದೆ ಗುರು ಗೋಚಾರ ಫಲ. ಜೂನ್ 2ಕ್ಕೆ ಗುರು ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾ ಇದ್ದಾನೆ. ಇವತ್ತಿನ ಒಂದು ವಿಷಯದಲ್ಲಿ ಗುರು ಗೋಚಾರ ಫಲದಿಂದ ಅಥವಾ ಗುರು ರಾಶಿ ಬದಲಾವಣೆ ಕಟಕ ರಾಶಿಗೆ ಹೋಗೋದ್ರಿಂದ ಯಾವೆಲ್ಲ ರಾಶಿಗಳಿಗೆ ಒಂದು ಅತ್ಯುತ್ತಮವಾದಂಥ ಫಲಗಳಿದ್ದಾವೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಇವತ್ತು ಗಮನಿಸ್ತಾ ಇದ್ದೇವೆ. ಈ ಒಂದು ವಿಷಯವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನಿನ್ನೆಯ ಒಂದು ವಿಡಿಯೋದಲ್ಲಿ ನೀವು ಈಗಾಗಲೇ ಗುರುವಿನ ಗೋಚಾರ ಫಲಗಳು ಏನೆಲ್ಲ ಇದೆ, ಯಾವೆಲ್ಲ ದಿನಗಳು ಗುರು ಏನೆಲ್ಲ ದಿನಾಂಕಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಈಗ ಈ ಒಂದು 5 ರಾಶಿಗಳಿಗೆ ಅತ್ಯುತ್ತಮವಾದಂತಹ ದಿನಗಳನ್ನು ಈ ಸಮಯದಲ್ಲಿ ಗುರು ಗೋಚಾರದಲ್ಲಿ ಅಥವಾ ಗುರು ಕಟಕ ರಾಶಿಗೆ ಹೋದಂಥ ಸಂದರ್ಭದಲ್ಲಿ ಕಾಣುವಂತಹ ಸಾಧ್ಯತೆಗಳು ಇದ್ದಾವೆ. ಆ ಯಾವ ರಾಶಿಗಳು, ಆ 5 ರಾಶಿಗಳಂತದ್ದು ನಾವು ನೋಡೋದಾದರೆ, ಮೊದಲಿಗೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇದೇ ಗುರು ನಿಮ್ಮ ಮನೆಗೆ ಬರ್ತಾ ಇದ್ದಾನೆ, ಹಾಗೆ ಉಚ್ಚ ಸ್ಥಾನದಲ್ಲಿರ್ತಾನೆ. ಗುರುವಿಗೆ ಕರ್ಕಾಟಕ ರಾಶಿ ಉಚ್ಚ ಸ್ಥಾನವಾದಂತಹ ಒಂದು ರಾಶಿ. ಅಂತಹ ಸಂದರ್ಭದಲ್ಲಿ ಗುರು ನಿಮಗೆ ಒಂದು ಅತ್ಯುತ್ತಮವಾದಂತಹ ಬದಲಾವಣೆಯ ದಿನಗಳನ್ನು ತರಲಿಕ್ಕೆ ಸಹಾಯ ಮಾಡ್ತಾ ಇದ್ದಾನೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ಸಮಾಜದಲ್ಲಿ ಗೌರವ ಹಾಗೂ ಪ್ರತಿಷ್ಠೆಗಳು ಹೆಚ್ಚಾಗುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಬಹುದಿನಗಳಿಂದ ಕಂಡಂತಹ ಕನಸುಗಳು ಈಡೇರುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅದಲ್ಲದೆ ಹೊಸ ವಾಹನ ಹಾಗೆ ಆಸ್ತಿಯನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಕಟಕ ರಾಶಿಯವರಿಗೆ ಇಲ್ಲಿ ಕಂಡು ಬರ್ತಾ ಇದೆ. ಗುರು ನಿಮ್ಮ ಮನೆಗೆ ಅಥವಾ ನಿಮ್ಮ ರಾಶಿಗೆ ಬರ್ತಾ ಇರುವಂತಹದ್ರಿಂದ ಕಟಕ ರಾಶಿ ಕಟಕ ಲಗ್ನದಲ್ಲಿ ಇರುವಂತಹವರಿಗೆ ಈ ಒಂದು ಫಲ ಕಾಣಲಿಕ್ಕೆ ಸಹಾಯ ಆಗ್ತದೆ. ಇನ್ನು ಎರಡನೇ ರಾಶಿ ಯಾವ್ದಪ್ಪ ಅಂತ ನೋಡೋದಾದ್ರೆ ವೃಷಭ ರಾಶಿ. ವೃಷಭ ರಾಶಿ ನಿಮ್ಮ ಮನೆಯಿಂದ ಅಂದ್ರೆ 3ನೇ ಮನೆಗೆ ಹೋಗ್ತಾನೆ. ವೃಷಭ ರಾಶಿಯಿಂದ 3ನೇ ಮನೆಗೆ ಹೋಗುವಂತಹದ್ದು. ಈ ಒಂದು ಸಂಚಾರದಿಂದ ತುಂಬಾ ದಿನಗಳಿಂದ ಏನೆಲ್ಲ ಒಂದು ಕೆಲಸಗಳು ಸ್ಟಾಪ್ ಆಗಿದೆಯೋ, ಸ್ಥಗಿತಗೊಂಡಿರುವಂತಹ ಕಾರ್ಯಗಳು ಈಡೇರ್ತದೆ ಅನ್ನುವಂತಹದ್ದನ್ನ ನಾವಿಲ್ಲಿ ನೋಡ್ಬೋದು. ಅದಲ್ಲದೆ ಹೊಸ ಉದ್ಯೋಗ ಅವಕಾಶಗಳು ಇಲ್ಲಿ ಕಂಡು ಬರ್ತದೆ. ಹೊಸ ಉದ್ಯೋಗ ಅವಕಾಶಗಳು ನಿಮಗೆ ಒದಗಿ ಬರುವಂತಹದ್ದು ನಾವಿಲ್ಲಿ ಗಮನಿಸಬಹುದು. ಆರ್ಥಿಕ ಸ್ಥಿತಿ ಉತ್ತಮ ಆಗ್ತದೆ, ಹಾಗೆ ಒಳ್ಳೆಯ ಆರೋಗ್ಯ ಕೂಡ ನಿಮ್ಮದಾಗ್ತದೆ. ಗುರುವಿನ ಈ ಸಂಚಾರ ನಿಮಗೆ ಅತ್ಯುತ್ತಮ ಫಲವನ್ನ ನೀಡುವಂತಹದ್ದು. ಇದಲ್ಲದೆ ಮುಂದಿನ ರಾಶಿ ಯಾವುದು, 3ನೇ ರಾಶಿ ಯಾವುದು ನೋಡುವಂತಹದ್ದಾದ್ರೆ ಕನ್ಯಾ ರಾಶಿ. ಕನ್ಯಾ ಲಗ್ನದವರಿಗೆ ಗುರು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಇರುವಂತಹದ್ದು. 11ನೇ ಮನೆಗೆ ಬರ್ತಾನೆ. 11 ಅಂತಂದ್ರೆ ನಾವು ಲಾಭಸ್ಥಾನ ಅಂತ ಹೇಳ್ತೇವೆ. ಲಾಭಸ್ಥಾನಕ್ಕೆ ಗುರು ಬಂದಾಗ ಈ ಒಂದು ಬದಲಾವಣೆ ನಿಮಗೆ ಏನಾಗ್ತದೆ, ಹಠಾತ್ತಾಗಿಂತಹ ಧನಲಾಭ ಆಗುವಂತಹದ್ದು. ಧನಲಾಭ ನಿಮಗೆ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಧನಲಾಭ ಆಗುವಂತಹದ್ದು ನಾವಿಲ್ಲಿ ಗಮನಿಸಬಹುದು. ಇನ್ನು ಆದಾಯದ ಮೂಲಗಳು ಹೆಚ್ಚಾಗುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅದಲ್ಲದೆ ವ್ಯಾಪಾರದಲ್ಲಿ ಅತ್ಯುತ್ತಮವಾದಂತಹ ಪ್ರಗತಿಯನ್ನ ನೀವು ಕಾಣ್ತೀರಾ ಕನ್ಯಾ ರಾಶಿ ಕನ್ಯಾ ಲಗ್ನದವರು. ಜೊತೆಗೆ ಹೂಡಿಕೆಗಳೇನಾದ್ರು ನೀವು ಮಾಡ್ತಾ ಇದ್ರೆ ಆ ಹೂಡಿಕೆಗಳಲ್ಲಿ ಕೂಡ ಅತ್ಯುತ್ತಮವಾದಂತಹ ಫಲಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಇನ್ನು 4ನೇ ರಾಶಿ ಯಾವ್ದಪ್ಪ ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಇದು 9ನೇ ಮನೆಯನ್ನ ನಾವು ಭಾಗ್ಯದ ಮನೆ ಅಂತ ಕರಿತೇವೆ. ಭಾಗ್ಯವನ್ನು ಕೊಡುವಂತಹ ಮನೆ ಆದ್ದರಿಂದ 9ನೇ ಮನೆಗೆ ಗುರು ಬರ್ತಾ ಇರೋದು ನಿಮ್ಮಲ್ಲಿ ಒಂದು ಅದೃಷ್ಟದ ಬೆಂಬಲ ಕೊಡ್ತಾನೆ. ಗುರು ನಿಮಗೆ ಅದೃಷ್ಟವನ್ನ ಕೊಡ್ತಾ ಇರುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇದಲ್ಲದೆ ಕಡಿಮೆ ಶ್ರಮದಿಂದ ಅತ್ಯುತ್ತಮವಾದಂತಹ ದೊಡ್ಡ ಲಾಭವನ್ನ ಪಡೆಯುವಂತಹದ್ದು, ದೊಡ್ಡ ಪ್ರತಿಫಲವನ್ನು ಪಡೆಯುವಂತಹದ್ದನ್ನ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಗಮನಿಸಬೇಕಾದಂತಹ ವಿಷಯ ಆಗ್ತದೆ. ಇನ್ನು ಧಾರ್ಮಿಕ ಯಾತ್ರೆಗಳನ್ನ ನೀವು ಕೈಗೊಳ್ತೀರಾ, ಜೊತೆಗೆ ಉನ್ನತ ಶಿಕ್ಷಣದ ಕನಸು ಏನಿದೆಯೋ ಅದು ನನಸಾಗುವಂತಹದ್ದನ್ನ ಇಲ್ಲಿ ಗಮನಿಸಬಹುದು. ಕನ್ಯಾ ರಾಶಿಯವರಿಗೆ ಇದು ಒಂದು ಅತ್ಯುತ್ತಮವಾದಂತಹ ಫಲ ಕೊಡುವಂತಹ ಸಮಯ. ಇದಲ್ಲದೆ ಕನ್ಯಾ ರಾಶಿ ಆಯಿತು,
ವೃಶ್ಚಿಕ ರಾಶಿ ಆಯಿತು. ವೃಶ್ಚಿಕ ರಾಶಿಯವರಿಗೂ 9ನೇ ಮನೆ ಹೇಳಿರುವಂತಹದ್ದು, ವೃಶ್ಚಿಕ ರಾಶಿಯವರಿಗೆ ಈ ಎಲ್ಲ ಫಲಗಳು ಸಿಗುವಂತಹದ್ದು. ಇನ್ನು 5ನೇ ಮನೆ, 5ನೇ ಒಂದು ರಾಶಿ ಯಾವುದು ಅಂತ ನಾವು ನೋಡೋದಾದ್ರೆ ಧನುರಾಶಿ. ಧನುರಾಶಿಯವರಿಗೆ ಈ ಒಂದು ಫಲ ಹೇಗಿದೆ? ರಾಶ್ಯಾಧಿಪತಿ ಗುರು ನಿಮಗೆ ರಾಶ್ಯಾಧಿಪತಿ ಆಗಿರ್ತಾನೆ, ಅವನು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಇದು ನಿಮಗೆ ಒಂದು ಗುರುತರವಾದಂತಹ ಬದಲಾವಣೆ ತರುವಂತಹ ಸಮಯ ಅಂತ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಧನಯೋಗ ಕೊಡುವಂತಹ ಸಾಧ್ಯತೆಗಳು ಹೆಚ್ಚು ಕೊಡ್ತಾ ಇದ್ದಾನೆ ಗುರು. ನಿಮಗೆ ಹೆಚ್ಚು ಧನುರಾಶಿಯವರಿಗೆ ಹೆಚ್ಚು ಧನಯೋಗ ಕೊಡುವಂತಹ ಸಂದರ್ಭ ಆಗಿರುವಂತಹದ್ದಿದೆ. ಹಾಗೆ ಏನು ಬಾಕಿ ಉಳಿದಂತಹ ಹಣಕಾಸಿನ ತೊಂದರೆ ಇರಬಹುದು, ಅದು ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಅದನ್ನು ನಾವಿಲ್ಲಿ ಗಮನಿಸಬಹುದಾದಂಥ ಅಂಶ ಆಗಿದೆ. ಇನ್ನು ಕೆಲವು ಪರಿಹಾರಗಳನ್ನು ನೋಡುವಂತಹದ್ದು. ಈ 5 ರಾಶಿಯ ಬಿಟ್ಟು ಉಳಿದವರಿಗೆ ಒಳ್ಳೇದಿಲ್ವೇ? ಆಗ್ಬೋದು. ಕೆಲವು ಪರಿಹಾರಗಳನ್ನು ಮಾಡಿಕೊಂಡಾಗ ನಾವು ಅಲ್ಲಿ ಒಳ್ಳೆಯ ದಿನಗಳನ್ನು ನೋಡ್ಬೋದು. ಏನಪ್ಪ ಪರಿಹಾರಗಳು ಅನ್ನುವಂತಹದ್ದು ನೋಡೋದಾದ್ರೆ, ಗುರುವಿನ ಒಂದು ತೊಂದರೆಯಿಂದ ನಿವಾರಣೆ ಮಾಡಲಿಕ್ಕೆ ಕೆಲವು ಪರಿಹಾರಗಳಿದ್ದಾವೆ. ಏನಪ್ಪ ಆ ಒಂದು ಪರಿಹಾರ ಅನ್ನುವಂಥದ್ದಾದ್ರೆ, ದೇವಗುರು ಬೃಹಸ್ಪತಿ ಇಲ್ವಾ ರಾಘವೇಂದ್ರ ಸ್ವಾಮಿಗಳು, ಇಲ್ಲ ಶ್ರೀಧರರು, ಅಥವಾ ನಿಮ್ಮ ಒಂದು ಆರಾಧ್ಯ ಗುರುಗಳು ಯಾರಿದ್ದಾರೋ ಅವರನ್ನ ಭೇಟಿ ಮಾಡಿ, ಅಥವಾ ಆ ಒಂದು ಮಠಕ್ಕೆ ಭೇಟಿ ಮಾಡಿ ಅಲ್ಲಿ ಆರಾಧನೆಯನ್ನ ಮಾಡಿ. ಇದು ನಿಮಗೆ ಒಳ್ಳೆಯದನ್ನ ಮಾಡ್ತದೆ. ಇಲ್ಲ ಗುರುವಾರ ವ್ರತಗಳನ್ನ, ಗುರುವಾರ ಉಪವಾಸವನ್ನ ಮಾಡೋದರಿಂದ ಕೂಡ ಒಳ್ಳೆಯ ರೀತಿಯಾದಂತಹ ಫಲಗಳು ನಾವಿಲ್ಲಿ ಕಾಣಬಹುದು. ಇನ್ನು ಕೆಲವು ದಾನ ಧರ್ಮಾದಿಗಳು, ಏನು ದೊಡ್ಡ ದಾನ ಧರ್ಮಾದಿಗಳು ಅಂತ ಅಲ್ಲ, ಗುರುವಿಗೆ ಹಳದಿ ಬಟ್ಟೆ, ಇಲ್ಲವೇ ಕಡಲೆಕಾಳು, ಇಲ್ಲವೇ ಧಾರ್ಮಿಕ ಗ್ರಂಥಗಳು, ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಇವುಗಳನ್ನ ದಾನ ಮಾಡಿದಾಗ, ಅಥವಾ ಬಾಳೆಹಣ್ಣನ್ನ ಯಾರಿಗೂ ನಿಮಗೆ ಕೊಡಬೇಕು ಅನ್ನೋ ನಿರ್ಗತಿಕರಿರ್ಬೋದು ಅಥವಾ ಅನಾಥರಿರ್ಬೋದು, ಅಂಥವರಿಗೆ ನೀವು ಬಾಳೆಹಣ್ಣನ್ನು ಕೂಡ ದಾನವಾಗಿ ಕೊಟ್ಟಾಗ ಗುರು ನಿಮ್ಮಲ್ಲಿ ಪ್ರಬಲವಾಗ್ತಾ ಹೋಗ್ತಾನೆ. ಇದಲ್ಲದೆ ಓಂ ಬೃಹಸ್ಪತಿ ನಮಃ ಅನ್ನುವಂತಹ ಮಂತ್ರವನ್ನ ದಿನ 21 ಬಾರಿ ನೀವು ಪಠನೆ ಮಾಡ್ತಾ ಬಂದ್ರೆ ನಿಮಗೆ ಗುರುವಿನ ಬಲ ಹೆಚ್ಚಾಗ್ತಾ ಬರ್ತದೆ. ಇನ್ನು ಮನೆಯಲ್ಲಿ ತಂದೆ ತಾಯಿಗಳಿಗೆ ಹೆಚ್ಚು ಗೌರವ, ಗುರು ಹಿರಿಯರಿಗೆ ಗೌರವ ಕೊಡುವಂತಹದ್ದನ್ನು ನೀವು ಬೆಳೆಸ್ಕೊಳ್ತಾ ಬಂದ್ರೆ ಅಥವಾ ಅದನ್ನು ಮಾಡ್ತಾ ಬಂದ್ರೆ ನಿಮ್ಮ ಜೀವನದಲ್ಲಿ ಗುರುವಿನ ತೊಂದರೆಗಳು ಯಾವುದೂ ಇರೋದಿಲ್ಲ. ಗುರು ಉತ್ತಮವಾದ ಸ್ಥಿತಿಯಲ್ಲಿರ್ತಾನೆ. ಹಾಗೆ ಅವನಿಂದ ಆಗುವಂತಹ ತೊಂದರೆಗಳು ಕಡಿಮೆ ಆಗ್ತಾ ಬರ್ತದೆ ಅಂತ ಹೇಳ್ತಾ, ಇವತ್ತಿನ ಒಂದು ವಿಷಯದಲ್ಲಿ ಗುರು ಗೋಚಾರದಿಂದ ಯಾವೆಲ್ಲ ರಾಶಿಗಳಿಗೆ ಅತ್ಯುತ್ತಮ ಫಲ ಇದೆ ಅನ್ನುವಂತ ತಿಳ್ಕೊಂಡಿದ್ದೀರಾ. ಹಾಗೆ ಪರಿಹಾರಗಳು ಏನ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ. ಇದೇ ರೀತಿ ಅತ್ಯುತ್ತಮವಾದಂತಹ ವಿಡಿಯೋವನ್ನು ನೋಡಲಿಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇತರರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ.